ಉತ್ಪಾದನೆ ಹೆಚ್ಚಳ ಮಾಡಬೇಕು ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಳಿಗ್ಗೆ ಕ್ಯಾಂಪೇನ್ ಸ್ಟೋರಿಯನ್ನ ಮಾಡ್ತು. ಸೊ ಇದೀಗ ಫಲಶ್ರುತಿ ಕಂಡಿದೆ. ಕಾಂಗ್ರೆಸ್ನ ಶಾಸಕರಾದ ಕೆ.ವೈ. ನಂಜೇಗೌಡ ಅವರು ಹೇಳ್ತಾ ಇದ್ದಾರೆ, ಸರ್ಕಾರಕ್ಕೆ ನಾನು ಮನವಿಯನ್ನ ಮಾಡ್ತೀನಿ, ಹಾಲಿನ ದರ ಕೂಡ ಏರಿಕೆ ಮಾಡಬೇಕು, ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ, ಹೀಗಾಗಿ ಹಾಲು ಮಾರಾಟ ದರ ಹೆಚ್ಚಿಸಬೇಕು. ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡ ಅವರ ಹೇಳಿಕೆ. ಇನ್ನು ಹೆಚ್ಚಿಗೆ ಪ್ರೋತ್ಸಾಹನ ಬೇಕು ಅಂತೇಳಿ ಡಿಮ್ಯಾಂಡ್ಸ್ ಇದೆ ಹಾಲು ಉತ್ಪಾದಕರು. ಅದಕ್ಕೆ ನಮ್ಮ ಬೆಂಬಲ ಕೂಡ ಇದೆ. ಹಾಲು ಉತ್ಪಾದಕರು ಕೇಳ್ತಾರೆ, ಸರಿ ಅಂತ ಕೂಡ ಇದೆ. ಇನ್ನೂ ಒಂದು ಕಡೆ ನಾವು ಯೋಚನೆ ಮಾಡಿದಾಗ ನಂದಿನಿ ಬ್ರ್ಯಾಂಡ್ ಮತ್ತೆ ಬೇರೆ ಬ್ರ್ಯಾಂಡ್ ನಾವು ಹಾಲು ನೋಡಿದಾಗ 8 ರಿಂದ 10 ರೂಪಾಯಿ ರೇಟ್ ಜಾಸ್ತಿ ನಮಗಿತ್ತು ಇದೆ, ನಂದಿನಿಗಿತ್ತು ಹೆಚ್ಚಿಗೆ. ನಾವು ಅದು ಸರಿ ಮಾಡಿಕೊಂಡು ನೇರವಾಗಿ ಹಾಲು ಉತ್ಪಾದಕರಿಗೆ ಹೆಚ್ಚಿಗೆ ರೇಟ್ ಕೊಟ್ಟರೆ ಇನ್ನು ಹಾಲು ಉತ್ಪಾದಕರು ಹೆಚ್ಚಿಗೆ ಉತ್ಪಾದಕರಾಗ್ತಾರೆ ಮತ್ತೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ. ಅದರಿಂದ ನಾನು ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ತುಂಬಾ ಆಸಕ್ತಿಯಿಂದ ಹಾಲು ಉತ್ಪಾದಕರ ಪರವಾಗಿದ್ದಾರೆ. ಈಗ ಅವ್ರ ಗಮನ ಕೂಡ ತಂದಿದ್ದೀನಿ. ನಾಳೆ 18ನೇ ತಾರೀಕು ನಮ್ಮ ಮಾಲೂರಿಗೆ ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅವತ್ತು ಹಾಲು ಉತ್ಪಾದಕರು ನಮ್ಮ ಜಿಲ್ಲೆಯಲ್ಲಿ ಒಂದು ಮನವಿ ಕೂಡ ಕೊಡ್ತಾ ಇದ್ದಾರೆ. ಹಾಲ್ ರೇಟ್ ಹೆಚ್ಚಿಗೆ ಮಾಡಬೇಕು, ಪ್ರೋತ್ಸಾಹನ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಒಂದು ಮನವಿ ಕೂಡ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರು. ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ನಾವೆಲ್ಲರೂ ಕೂಡ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡ್ತೀವಿ ಹಾಲು ಉತ್ಪಾದಕರ ಪರವಾಗಬೇಕು ಅಂತ. ಇಲ್ಲಿವರೆಗೂ ಹಾಲು ಉತ್ಪಾದಕರು ಯಾವತ್ತೂ ರಸ್ತೆಗೆ ಬಂದು ಹೋರಾಟ ಮಾಡಿರೋದ್ರಿಂದ ಈ ಮಟ್ಟಕ್ಕೆ ಹೋಗಿರಲಿಲ್ಲ. ಹಾಲನ್ನು ಚೆಲ್ಲಿ ಬೇಸರ ವ್ಯಕ್ತಪಡಿಸ್ಕೊಂಡು ಮಾಮೂಲಿ ಟೊಮೆಟೊದು ಅದು ಇದು ಆದಾಗ ಬೆಳೆ ಬಿಸಾಕ ನೋಡಿದೀವಿ. ಹಾಲನ್ನ ಕರೆದು ಆ ಬೆಲೆ ಅವ್ರಿಗೆ ಗೊತ್ತಿರುತ್ತೆ. ಆ ನೋವು ಸರ್ಕಾರದ ಗಮನಕ್ಕೆ ಬರ್ತಾ ಇರುವ ಇವತ್ತು ಅಂತ ಅಲ್ಲ, ಇವತ್ತು ನೋಡಿ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಹಾಲು ಚರಂಡಿಗೆ ಚೆಲ್ಲುತ್ತದೆ ಕಾಲ ತುಂಬಾ ಹಳೆಯದು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಎಲ್ಲಾ ಒಕ್ಕೂಟಗಳು ಕೂಡ ಆ ಸಂದರ್ಭ ತಕ್ಕಂಗೆ ಹಾಲು ರೇಟ್ ಜಾಸ್ತಿ ಮಾಡ್ತಾರೆ. ಮತ್ತೆ ಹೆಚ್ಚಿಗೆ ಹಾಲು ಉತ್ಪಾದನೆ ಬಂದಾಗ ಕನ್ವರ್ಷನ್ಗೆ ಹೋಗುವಂತ ಸಂದರ್ಭದಲ್ಲಿ ಮತ್ತೆ ಅದು ಸಂಪ್ರದಾಯ. ಹೆಚ್ಚಿಗೆ ಹಾಲು ಬಂದಂತ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ನಮ್ದು ಕಡಿಮೆ ಇರ್ತದೆ, ಕನ್ವರ್ಷನ್ಗೆ ಹೋಗ್ಬೇಕಾಗ್ತದೆ. ಆಗ ಹಾಲು ರೇಟ್ ಕಡಿಮೆ ಮಾಡೋದು ಮತ್ತೆ ರೇಟ್ ಜಾಸ್ತಿ ಮಾಡೋದು ಇದೆ. ಅದು ಮೊದಲಿತ್ತು. ಹಾಲು ಹೆಚ್ಚಿಗೆ ಬಂತಂದ್ರೆ ಮಾರ್ಕೆಟಿಂಗ್ ಮಾಡಕ್ಕಾಗದೆ ಸೆರೆಂಡಿಗೆ ಆಗ್ತಾ ಇದೆ. ಇವತ್ತು ನಮ್ಮಲ್ಲಿ ಎಷ್ಟೇ ಹಾಲು ಬಂದರೂ ಕೂಡ ಪ್ರಾಡಕ್ಟ್ಗಳು ಒಂದಲ್ಲ ಒಂದು ರೀತಿ ಮಾಡೋದ್ರಿಂದ, ಕನ್ವರ್ಷನ್ಗೆ ಹೋಗೋದ್ರಿಂದ ಮತ್ತೆ ಸರ್ಕಾರ ಮಕ್ಕಳಿಗೆ ಹಾಲು ಕೊಡುವಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ದರಿಂದ ಇವತ್ತು ನಾವು ಹಾಲು ಸೇರಿಸುವುದು ರಜಾ ಕೊಡುವಂತದ್ದು ಇಲ್ಲ. ಎಷ್ಟೇ ಹಾಲು ಬಂದರೂ ಕೂಡ ನಾವು ಒಂದಲ್ಲ ಒಂದು ರೀತಿ ಉತ್ಪಾದನೆಗಳು ಮಾಡಿಕೊಂಡು ಮಾರಾಟ ಮಾಡ್ತಾ ಇದೆ. ಇವತ್ತು ನಾವು ಈಗಾಗಲೇ 1 ಕೋಟಿ ಹೆಚ್ಚಿಗೆ ಹೋಗಿದ್ವಿ. ನಮ್ಮ ರಾಜ್ಯದಲ್ಲಿ 2 ಕೋಟಿಗಿಂತ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡಬಹುದು. ಈಗ ಉತ್ತರ ಕರ್ನಾಟಕ ಹೋದಾಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳೇ ಇಲ್ಲ. ಪ್ರೈವೇಟ್ ಅಲ್ಲಿ ಹಾಲನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸರ್ಕಾರ ಮತ್ತೆ ಕೆಎಂಎಫ್ ಅಧ್ಯಕ್ಷ ಯಾರಾಗ್ತಾರೆ ನೋಡಿಕೊಂಡು ಫಸ್ಟ್ ನಾವು ಏನ್ ಮಾಡಬೇಕಂದ್ರೆ ಒಂದು ಟಾರ್ಗೆಟ್ ಇಟ್ಕೊಬೇಕು. 1 ವರ್ಷದಲ್ಲಿ 2 ಕೋಟಿ ಹಾಲು ಉತ್ಪಾದನೆ ಮಾಡಬೇಕು.